ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮಗೆ ಏನಪ್ಪಾ ತಿಳಿಸ್ಕೊಡ್ತಾ ಇದೀನಿ ಅಂತಂದ್ರೆ, ಜಸ್ಟ್ ನೀವು ಕೂಡ ಒಂದು 30 ಸೆಕೆಂಡ್ ಅಂತ ಹಿಡಿದ್ಬಿಟ್ಟು 1 ನಿಮಿಷದ್ದು ಬ್ಲಾಗ್ ವಿಡಿಯೋಗಳನ್ನ ಮಾಡ್ಬಿಟ್ಟು ಯಾವ ರೀತಿ ನೀವು ಕೂಡ ಇನ್ಸ್ಟಾಗ್ರಾಮ್, ಯೂಟ್ಯೂಬ್, ಫೇಸ್ಬುಕ್ ಅಲ್ಲಿ ಅಪ್ಲೋಡ್ ಮಾಡಿ ನೀವು ಕೂಡ ಯಾವ ರೀತಿ ಹಣ ಗಳಿಸಬಹುದು ಅಂತೇಳಿ ಇವತ್ತಿನ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ. ಸೊ ನೀವೇನಾದ್ರೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಹೊಸಬರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ತರ ಒಳ್ಳೆ ವಿಡಿಯೋಸ್ಗಳನ್ನ ಬರ್ತಾ ಇರುತ್ತೆ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಆದಷ್ಟು ಬೇಗ 10,000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗ್ತಾರೆ. ಸೊ ಇವಾಗ ಟಾಪಿಕ್ ಕಡೆ ಬರೋದಾದ್ರೆ ಗುರು, ನೀವು ಇವಾಗ ಬ್ಲಾಗ್ ಮಾಡ್ಬೇಕಂತಂದ್ರೆ ನಿಮ್ಮ ಹತ್ರ 1 ಲಕ್ಷದ ರೂಪಾಯಿದು ಐಫೋನ್ ಇರಬೇಕು, ದೊಡ್ಡ ದೊಡ್ಡ ಮೈಕ್ಗಳು ಇರಬೇಕು. ಆ ತರ ಏನಿಲ್ಲ ಗುರು, ಜಸ್ಟ್ ನಿಮ್ಮ ಒಂದು ಮೊಬೈಲ್ ಫೋನ್ ಇದ್ರೆ ಸಾಕು, ನೀವು ಕೂಡ ಒಬ್ಬ ಬ್ಲಾಗರ್ ಆಗ್ಬಹುದು. ಅದ್ ಹೇಗಂತೇಳಿ ತಿಳಿಸ್ಕೊಡ್ತೀನಿ. ಇವಾಗ ಈ ತರ ಬ್ಲಾಗ್ ವಿಡಿಯೋಗಳನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಕೂಡ ಮಾಡ್ತಾ ಇದಾರೆ, ಮತ್ತು ಯೂಟ್ಯೂಬ್ ಅಲ್ಲಿ ಕೂಡ ಮಾಡ್ತಾ ಇದಾರೆ, ಫೇಸ್ಬುಕ್ ಅಲ್ಲಿ ಕೂಡ ಮಾಡ್ತಾ ಇದಾರೆ. ಇವಾಗ ಫಸ್ಟ್ ಈ ಬ್ಲಾಗ್ ಗಳನ್ನ ಯಾವ ರೀತಿ ಮಾಡೋದಂತೇಳಿ ನಿಮ್ಗೆ ತಿಳಿಸ್ಕೊಟ್ಬಿಡ್ತೀನಿ. ಆಮೇಲೆ ಯಾವ ರೀತಿ ಎಡಿಟ್ ಮಾಡೋದಂತ ನೋಡೋಣ, ಆಮೇಲೆ ಯಾವ ರೀತಿ ಅಪ್ಲೋಡ್ ಮಾಡೋದು ಮತ್ತು ಯಾವ ರೀತಿ ಹಣ ಮಾಡೋದು ಅಂತೇಳಿ ಕಂಪ್ಲೀಟ್ ಆಗಿ ನೋಡೋಣ. ಫುಲ್ ವಿಡಿಯೋ ನೋಡಿ, ನಿಮ್ಗೆ ಅರ್ಥ ಆಗುತ್ತೆ. ಸೊ ಇವಾಗ ವಿಡಿಯೋ ಯಾವ ತರ ಮಾಡೋದಪ್ಪ ಅಂತಂದ್ರೆ ಗುರು, ಜಸ್ಟ್ ಏನಿಲ್ಲ, ನೀವು ಈ ಸದ್ದ ನೋಡಿ, ಇವಾಗ ನನ್ನ ಹತ್ರ ಇದೊಂದು ಫೋನ್ ಇದೆ. ಈ ಫೋನ್ ಅಲ್ಲಿ ನೀವು ಜಸ್ಟ್ ಕ್ಯಾಮ್ರಾಗಳನ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡ್ಬಿಟ್ಟು ಈ ತರ ಸೆಲ್ಫಿ ಮಾಡಕ್ ಹೋಗ್ಬೇಡಿ. ಇಲ್ಲಿ ನೋಡಿ, ಈ ತರ ಸೆಲ್ಫಿ ಮಾಡಕ್ ಹೋಗ್ಬೇಡಿ ಯಾವುದೇ ಕಾರಣಕ್ಕೂ. ಸೆಲ್ಫಿ ಕ್ಯಾಮ್ರಾ ಅಷ್ಟೊಂದು ಕ್ಲಾರಿಟಿ ಅನ್ನೋದು ಬರಲ್ಲ. ಸೊ ನೀವೇನ್ ಮಾಡ್ಬೇಕಾಗತ್ತಪ್ಪ ಅಂತಂದ್ರೆ ಬ್ಯಾಕ್ ಕ್ಯಾಮ್ರಾದಿಂದ ವಿಡಿಯೋ ಮಾಡ್ಬೇಕಾಗತ್ತೆ. ಜಸ್ಟ್ ಇವಾಗ ಈ ತರ ಇಟ್ಕೊಂಡ್ಬಿಟ್ಟು ನೀವು ವಿಡಿಯೋನ ಮಾಡ್ಬೇಕಾಗತ್ತೆ. ನೋಡಿ, ಈ ತರ ಇಟ್ಕೊಂಡ್ಬಿಟ್ಟು, ಇಲ್ಲಿ ನೋಡಿ ತೋರಿಸ್ತೀನಿ ನೋಡಿ, ಈ ತರ ಇಟ್ಕೊಂಡ್ಬಿಟ್ಟು. ಹಾಯ್ ಹಲೋ ಫ್ರೆಂಡ್ಸ್, ಇವತ್ತು ನಾವು ನೋಡಪ್ಪ ನಮ್ಮ ಒಂದು ಉತ್ತರ ಕರ್ನಾಟಕದ ಮಸ್ತ್ ಹೋಟೆಲ್ಗೆ ಬಂದೇವಪ್ಪ. ಇವಾಗ ಹೆಂಗ್ ಊಟ ಮಾಡ್ತೀವಿ, ಹೆಂಗ್ ಎಕ್ಸಾಂಪಲ್ ರೀಪ, ಹಿಂಗ್ ಹೇಳಾಗತ್ತೀನಿ. ಈ ತರ ನೀವು ಏನೋ ಒಂದು ಮಾತಾಡಿ ಬ್ಲಾಗ್ ಮಾಡ್ಕೋಬೇಕ. ನೀವು ಹೆಂಗಂತಂದ್ರೆ ಇವಾಗ ವಿಡಿಯೋ ಡೈರೆಕ್ಟ್ ಕೂಡ ಮಾಡ್ಕೊಂಡ್ ಹೋಗ್ಬೋದ. ಇವಾಗ ಹಿಂಗ್ ಕ್ಯಾಮ್ರಾ ಆನ್ ಐತಂತಂದ್ರೆ ಹಿಂಗ ಮಾತಾಡ್ಕೊಂಡ ಹೋಗ್ಬೋದ. ನೀವು ಬೇಕಂದ್ರ ಬ್ಯಾಡಪ್ಪ, ಹೊರಗಡೆ ಎಲ್ಲ ಬ್ಯಾಕ್ ಗ್ರೌಂಡ್ ನಾಯ್ಸ್ ಬರ್ತೈತಿ, ಅಂದ್ರೆ ಒಂದ್ ಈ ಗಾಡಿಗಳ ವೆಹಿಕಲ್ ಎಲ್ಲ ಸೌಂಡ್ ಬರ್ತೈತಿ, ನಾವು ಮಾತಾಡಿದಷ್ಟೊಂದು ಕ್ಲಿಯರ್ ಆಗಿ ಕೇಳಲ್ಲಪ್ಪ ಅಂತಂದ್ರ ನೀವ್ ಏನ್ ಮಾಡ್ರಿ, ಸುಮ್ಮ ವಿಡಿಯೋ ಈ ತರ ರೆಕಾರ್ಡ್ ಮಾಡ್ತಾ ಹೋಗ್ರಿ. ಕ್ಯಾಮ್ರಾ ಆನ್ ಮಾಡ್ಬಿಟ್ಟು ಬ್ಯಾಕ್ ಕ್ಯಾಮ್ರಾದಿಂದ ಈ ತರ ಆನ್ ಮಾಡ್ತಾ ಹೋಗಿ ಬ್ಯಾಕ್ ಕ್ಯಾಮ್ರಾದಿಂದ ವಿಡಿಯೋ ಮಾಡೋದ್ರಿಂದ ಇನ್ನೊಂದು ಏನಪ್ಪ ಬೆನಿಫಿಟ್ ಅಂದ್ರೆ, ಇವಾಗ ಈ ತರ ವಿಡಿಯೋ ಮಾಡ್ತಾ ಇದ್ರ ಅಂತ ಅನ್ಕೊಳ್ಳಿ, ನಿಮ್ಮ ಒಂದು ಮಾರಿ ತೋರಿಸ್ತಾ ಇದ್ರ ಬ್ಯಾಕ್ ಕ್ಯಾಮ್ರಾದಿಂದ, ಏನಾದ್ರೂ ಒಂದು ಒಳ್ಳೆ ಪ್ಲೇಸ್ ಬಂತು ಮುಂದೆ ಅಂತಂದ್ರೆ ನೀವು ಈ ತರ ಮೊಬೈಲ್ ರೊಟೇಟ್ ಮಾಡಿ ಆರಾಮಾಗಿ ತೋರಿಸಬಹುದಲ್ವಾ. ಇದೊಂದು ಬೆನಿಫಿಟ್. ಇವಾಗ ಈ ತರ ವಿಡಿಯೋ ಮಾಡ್ತಾ ಹೋಗ್ತೀರಾ, ಆಮೇಲೆ ಬಂದ್ಬಿಟ್ಟು ಏನ್ ಮಾಡಿ, ಇದಕ್ಕೆ ನೀವು ವಾಯ್ಸ್ ಅನ್ನ ಕೊಡಬೇಕಾಗತ್ತೆ. ವಾಯ್ಸ್ ಯಾವ ರೀತಿ ಕೊಡಬೇಕಪ್ಪ ಅಂತಂದ್ರೆ, ಜಸ್ಟ್ ಏನಿಲ್ಲ ಗೈಸ್, ನಿಮ್ಮ ಒಂದು ಮೊಬೈಲ್ ಅಲ್ಲಿ ಕೈ ಮಾಸ್ಟರ್ ಅಥವಾ VN, ಕ್ಯಾಪ್ ಕಟ್ ಯಾವುದೇ ಒಂದು ಅಪ್ಲಿಕೇಶನ್ ಅನ್ನ ಓಪನ್ ಮಾಡ್ಕೊಂಡ್ಬಿಟ್ಟು ನೀವು ಆರಾಮಾಗಿ ಎಲ್ಲಾ ಕ್ಲಿಪ್ಸ್ ಗಳನ್ನ ಯಾಡ್ ಮಾಡ್ಕೊಳ್ಳಿ. ನೀವು ಏನೇ ಶೂಟ್ ಮಾಡಿರ್ತೀರ ಎಲ್ಲಾ ಕ್ಲಿಪ್ಸ್ ಅನ್ನ ಯಾಡ್ ಮಾಡ್ಕೊಂಡ್ಬಿಟ್ಟು ಜಸ್ಟ್ ನೀವು ವಾಯ್ಸ್ ಕೊಡ್ತಾ ಹೋಗಿ. ಹಾಯ್ ನೋಡಿ, ಇವಾಗ ಹಾಯ್ ಗುರು, ಇವಾಗ ನೀವು ಮನೆಯಲ್ಲಿ ವಾಯ್ಸ್ ಕೊಡ್ಬೇಕು. ಯಾವುದೇ ಇರಿಟೇಷನ್ ಇರಬಾರ್ದು. ಒಂದು ಒಳ್ಳೆ ಸೈಲೆಂಟ್ ಪ್ಲೇಸ್ ಅಲ್ಲಿ ವಾಯ್ಸ್ ಕೊಡ್ಬೇಕಾಗತ್ತೆ. ವಾಯ್ಸ್ ಕೊಡುವಾಗ ನಿಮ್ ಮೊಬೈಲ್ ಅಲ್ಲಿ ಯಾವ ಕಡೆ ಮೈಕ್ ಇದೆ ಅಂತ ನೋಡ್ಕೊಳ್ಳಿ. ಇವಾಗ ಇಲ್ಲಿದೆ ಇಯರ್ಫೋನ್ ಚುಚ್ಚುತ್ತೀವಲ್ಲ, ಅದೇ ಮೈಕು, ಅಲ್ಲೇ ನೀವು ಮಾತಾಡ್ಬೇಕಾಗತ್ತೆ. ಓಕೆನಾ? ಇವಾಗ ಯಾವ ರೀತಿ ಮಾತಾಡೋದು, ಇವಾಗ ಜಸ್ಟ್ ಈ ಫೋನ್ ಅನ್ನ ನಿಮ್ಮ ಬಾಯಿ ನೇರ್ ಇಟ್ಕೊಳ್ಳಿ, ನಿಮ್ಮ ಮಾತಾಡುವಂತ ನಿಯರ್ ಬೈ ಇಟ್ಕೊಳ್ಳಿ. ಬಟ್ ಆದ್ರೆ ಪೂರ್ತಿ ನೇರ್ ಇಟ್ಕೊಳಕ್ ಹೋಗ್ಬೇಡಿ. ಯಾಕಪ್ಪ ಅಂದ್ರೆ ಅದು ನೀವು ಮಾತಾಡುವಂತ ಉಗುಳ್ದು ಅದಕ್ಕೆ ಬಡಿತಂದ್ರೆ ಅದು ಒಂಥರ ಟುರ್ರ್ ಅನ್ನೋ ತರ ಬರುತ್ತೆ. ಓಕೆ, ಸ್ವಲ್ಪ ದೂರದಲ್ಲಿ ಇಟ್ಕೊಂಡು ಮಾತಾಡಿ. ಹಾಯ್ ಗುರು, ಇವತ್ತು ಬೆಳಗ್ಗೆ ಎದ್ಬಿಟ್ಟು ನಾವು ಹೋಗ್ತಾ ಇದೀವಿ ನಮ್ಮ ಒಂದು ಮುದ್ದೆ ಬೆಳಗ್ಗೆ. ಯಾಕಪ್ಪ ಅಂತಂದ್ರೆ ನಮ್ಮ ಗ್ರಾಮ ದೇವತಿದು ಜಾತ್ರೆ ಇತ್ತು. ಎಕ್ಸಾಂಪಲ್ ಹೇಳ್ತಾ ಇದೀನಿ. ಈ ತರ ವಾಯ್ಸ್ ರೆಕಾರ್ಡ್ ಮಾಡ್ಕೊಂಡು ಹೋಗಿ. ರೆಕಾರ್ಡ್ ಎಲ್ಲ ಕಂಪ್ಲೀಟ್ ಆಗುತ್ತೆ. ಎಲ್ಲೆಲ್ಲಿ ಕ್ಲಿಪ್ಗಳು ಏನೇನಾಗಿದೆ ಎಲ್ಲ ಕೂಡ ಕರೆಕ್ಟ್ ಆಗಿ ನೀವು ಸ್ಪಿಟ್ ಆಗಿರೋದೆಲ್ಲ ಒಂದೊಂದ್ ಕಡೆ ಎಡಿಟ್ ಮಾಡ್ಕೊಂಡು ಯಾಡ್ ಮಾಡ್ಕೊಳ್ಳಿ. ಇಲ್ಲಿ ಎಲ್ಲ ಟ್ಯುಟೋರಿಯಲ್ ಆಗ್ತಾ ಇರುತ್ತೆ, ನೋಡ್ಕೋಬಹುದು. ಈ ತರ ಯಾಡ್ ಮಾಡ್ಕೊಂಡು ಮುಗೀತು. ಏನಾದ್ರೂ ಲೈನ್ಗಳು ಹಾಕೋದಿದ್ರೆ ಫಸ್ಟಿಗೆ ವೆಲ್ಕಮ್ ಬ್ಯಾಕ್ ಅನ್ನೋದು ಲೈನ್ ಹಾಕೋದು, ಈ ತರ ಎಲ್ಲ ಇದ್ರೆ ನೀವು ಟೆಕ್ಸ್ಟ್ ಅನ್ನ ಆಡ್ ಮಾಡ್ಕೋಬಹುದು. ಇಷ್ಟೇ, ನಿಮ್ಮ ಒಂದು ಬ್ಲಾಗ್ ಎಡಿಟ್ ಆಗಿಬಿಡುತ್ತು ಗುರು. ಇಷ್ಟೇ, ಜಸ್ಟ್ ಸಿಂಪಲ್ ಗುರು. ಇವಾಗ ಅಪ್ಲೋಡ್ ಮಾಡೋದು ಹೆಂಗಪ್ಪ ಅಂತಂದ್ರೆ, ನೀವು ಎಲ್ಲಿ ಅಪ್ಲೋಡ್ ಮಾಡ್ತಾ ಇದೀರಾ ಅಂತ ಫಿಕ್ಸ್ ಆಗಿ ಮೊದಲು. ನೀವು ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡ್ಬೇಕಂತ ಅನ್ಕೊಂಡಿದ್ದೀರಾ, ಅಥವಾ ಇನ್ಸ್ಟಾಗ್ರಾಮ್ ಅಲ್ಲಿ ಅಪ್ಲೋಡ್ ಮಾಡ್ಬೇಕಂತ ಅನ್ಕೊಂಡಿದ್ದೀರಾ, ಅಥವಾ ಫೇಸ್ಬುಕ್ ಅಲ್ಲಿ ಅಪ್ಲೋಡ್ ಮಾಡ್ಬೇಕಂತ ಅನ್ಕೊಂಡಿದ್ದೀರಾ ಅಂತ ಫಿಕ್ಸ್ ಆಗಿ ಮೊದಲು. ಈಗ ನಿಮ್ಗೆ ಡೌಟ್ ಇರುತ್ತೆ, ಯಾವ್ದ್ರಲ್ಲಿ ಅಪ್ಲೋಡ್ ಮಾಡಿದ್ರೆ ನಾವು ಅರ್ನಿಂಗ್ ಅನ್ನೋದು ಮಾಡ್ಬೇಕಾಗತ್ತೆ, ಜಾಸ್ತಿ ಎಲ್ಲಿ ದುಡ್ಡು ಕೊಡ್ತಾರೆ. ಯಾವತ್ತೂ ಸ್ಟಾರ್ಟಿಂಗ್ ಬೆಳೆಯುವಾಗ ದುಡ್ಡಿಂದ ಹೋಗ್ಬೇಡಿ. ಲೈಟ್ ಉದಿರ್ ಬಿತ್ತು ಮೇಲಿಂತ. ಯಾವುದೇ ಕಾರಣಕ್ಕೂ ಸ್ಟಾರ್ಟಿಂಗ್ ಬೆಳೆಯುವಾಗ ನೀವು ದುಡ್ಡಿಂದ ಹೋಗ್ಬೇಡಿ. ನೀವು ಕಂಟೆಂಟ್ ಕಡೆ ಫೋಕಸ್ ಮಾಡಿ, ಜನಗಳಿಗೆ ನೀವು ಹತ್ರ ಆಗಕ್ಕೆ ಟ್ರೈ ಮಾಡಿ. ಓಕೆನಾ? ಇವಾಗ ನೀವು 3 ಅಪ್ಲೋಡ್ ಮಾಡಿ. ಯಾಕಪ್ಪ ಅಂದ್ರೆ ಒಂದೇದ್ರಲ್ಲಿ ಯಾವತ್ತೂ ಡಿಪೆಂಡ್ ಆಗಬೇಡಿ. ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿ. ಇನ್ಸ್ಟಾಗ್ರಾಮ್ ಅಲ್ಲಿ ಅಪ್ಲೋಡ್ ಮಾಡಿ, ಫೇಸ್ಬುಕ್ ಅಲ್ಲಿ ಅಪ್ಲೋಡ್ ಮಾಡಿ, ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡಿ. ಯಾವ್ದ್ರಲ್ಲೂ ಒಂದ್ರಾದ್ರಲ್ಲಾದ್ರೂ ಕ್ಲಿಕ್ ಆಗಿ ಆಗ್ತಿತ್ತು ತಾನೆ. 3 ಅಪ್ಲೋಡ್ ಮಾಡಿ.
ಫ್ಯಾನ್ ಅನ್ನ ನಾನು ಆನ್ ಮಾಡಿ ವಿಡಿಯೋ ಮಾಡ್ತಾ ಇದ್ದೀನಿ, ನನಗೆ ಗೊತ್ತೇ ಆಗಿಲ್ಲ ಇಲ್ಲಿವರೆಗೂ, ಇವಾಗ ನನಗೆ ಗೊತ್ತಾಯ್ತು. ಸೊ ವಾಯ್ಸ್ ನಂದು ಹೆಂಗ್ ಕೇಳಿದೋ ಏನೋ ಗೊತ್ತಿಲ್ಲ, ಬಟ್ ಅಡ್ಜಸ್ಟ್ ಮಾಡ್ಕೊಳ್ಳಿ ಗುರು. ಓಕೆ, ಇವಾಗ ಅಪ್ಲೋಡ್ ಮಾಡ್ತೀರಾ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲೂ ಅಪ್ಲೋಡ್ ಮಾಡಿ. ಜಸ್ಟ್ ಅಪ್ಲೋಡ್ ಮಾಡುವಾಗ ಏನಿಲ್ಲ ವಿಡಿಯೋ ಗುರು, ಇದೇನ್ ಗುರು ಮೇಲಿಂತ ಲೈಟ್ಗಳು ಉದುರ್ತಾನೆ ಇದೆ 2-3. ಇರಿ ಲೈಟ್ ಅನ್ನ ಆಫ್ ಮಾಡ್ಬಿಡ್ತೀನಿ. ಓಕೆ ಗುರು, ಇವಾಗ ಲೈಟ್ ಅನ್ನ ಆನ್ ಮಾಡ್ಕೊಂಡೆ. ಇವಾಗ ನಿಮಗೆ ಮ್ಯಾಟ್ರ್ ಕಡೆ ಬರೋಣ. ಏನೋ ಹೇಳ್ತಾ ಇದ್ದಲ್ಲ ಗುರು, ನೆನಪೇ ಆಯ್ತು. ಓಕೆ ಸರಿ ಗುರು, ಅದೇ ವಿಡಿಯೋ ಅಪ್ಲೋಡ್ ಮಾಡೋದ್ರ ಬಗ್ಗೆ ಬರೋಣ ಅಂತಂದ್ರೆ, ನೀವು ಎಲ್ಲಿ ಅಪ್ಲೋಡ್ ಮಾಡಿ ವಿಡಿಯೋಗೆ ಒಂದು ಒಳ್ಳೆ ತಮ್ನೇಲ್ ಮೇನ್ ಗುರು. ನೀವು ಬ್ಲಾಗ್ ಮಾಡ್ತಾ ಇದ್ರ ಶಾರ್ಟ್ ವಿಡಿಯೋ ಅಂತಂದ್ರು ಒಂದು ಒಳ್ಳೆ ತಮ್ನೇಲ್ ಕೊಡಿ. ಎಕ್ಸಾಂಪಲ್ ಆಗ್ತಾ ಇರ್ತೀನಿ ನೋಡಿ, ಒಳ್ಳೆ ತಮ್ನೇಲ್ ಕೊಡಿ, ಒಂದು ಒಳ್ಳೆ ಟೈಟಲ್. ನೀವು ಒಂದು ಡೈಲಿ ವ್ಲಾಗ್, ಡೇ 2, ಮಿನಿ ವ್ಲಾಗ್ ಈ ತರ ಕೊಡಿ. ಒಂದು 4-5 ಹ್ಯಾಶ್ಟ್ಯಾಗ್ ಯೂಸ್ ಮಾಡಿ, ಲೊಕೇಶನ್ ಆಡ್ ಮಾಡ್ಕೊಳ್ಳಿ ನಿಮ್ದು, ಅಂದ್ರೆ ಅಕ್ಕಪಕ್ಕದವರಿಗೆ ಆದಷ್ಟು ಬೇಗ ಹತ್ರ ಆಗ್ತೀರಾ. ಇದೆಲ್ಲ ಆನ್ ಮಾಡ್ಕೊಂಡು ಅಪ್ಲೋಡ್ ಮಾಡಿ. ಇಷ್ಟೇ, ಯಾವುದೇ ಸೋಷಿಯಲ್ ಮೀಡಿಯಾದಲ್ಲಿ ಇದ್ರೂ ಕೂಡ ಇಷ್ಟೇ. ಫ್ಯಾನ್ ಇನ್ನೂ ಹಂಗೆ ಆನಲ್ಲೇ ಇದೆ ಗುರು, ಆದ್ರೂ ನಾನು ಮಾತಾಡ್ತಾನೆ ಇದ್ದೀನಿ, ಇರ್ಲಿ ಪರವಾಗಿಲ್ಲ. ನೀವೆಲ್ಲ ಅಡ್ಜಸ್ಟ್ ಮಾಡ್ಕೋತೀರಾ ಅಂತ ಗೊತ್ತು. ಇವಾಗ ಏನಪ್ಪಾ ಅಂತಂದ್ರೆ ಇದ್ರ ಬಗ್ಗೆ ಏನೋ ಯಾವ್ದ್ರಲ್ಲಿ ಎಷ್ಟೆಷ್ಟು ಇನ್ಕಮ್ ಬರುತ್ತಪ್ಪ ಅಂತ ಕೇಳೋದಾದ್ರೆ ಅದನ್ನು ಕೂಡ ಹೇಳಲೇಬೇಕಲ್ಲ. ಫುಲ್ ವಿಡಿಯೋ ಕ್ಲಾರಿಟಿ ಆಗಿ ಮಾಡ್ತಾ ಇದ್ದೀನಿ. ಸೊ ಇನ್ಸ್ಟಾಗ್ರಾಮ್ ಅಲ್ಲಿ ಹೇಳೋದಾದ್ರೆ, ಇನ್ಸ್ಟಾಗ್ರಾಮ್ ಅಲ್ಲಿ ಯಾವುದೇ ಅಫಿಷಿಯಲ್ ಪೇಮೆಂಟ್ಗಳು ಇಲ್ಲ ಯೂಟ್ಯೂಬ್ ತರ. ಬಟ್ ಇನ್ಸ್ಟಾಗ್ರಾಮ್ ಅಲ್ಲಿ ನೀವು ನಿಮ್ದೇನಾದ್ರೂ ಬ್ಲಾಗ್ ವಿಡಿಯೋ ಜಾಸ್ತಿ ವೈರಲ್ ಆಯ್ತು ಅಂತಂದ್ರೆ, ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ನಿಮ್ಮ ಹತ್ರ ಇರೋದಂಥದ್ದು ಎಲ್ಲ ಶಾಪ್ಗಳದ್ದು ಪ್ರಮೋಷನ್ ಬರುತ್ತೆ. ಅವಾಗ ನೀವು ಆರಾಮಾಗಿ ಯೂಟ್ಯೂಬ್ ಅಲ್ಲಿ ಇಷ್ಟ ಆದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ಇಷ್ಟ ಆಗುತ್ತೆ ಅರ್ನಿಂಗ್ಸ್. ನೀವು ಪ್ರಮೋಷನ್ ಮಾಡೋದ್ರಿಂದ ಅವಾಗ ಬೇಜಾನ್ ಅರ್ನಿಂಗ್ ಮಾಡ್ಬೋದು. ಮತ್ತೆ ಫೇಸ್ಬುಕ್ ಅಲ್ಲೂ ಸೇಮ್ ಗುರು. ಅಲ್ಲಿ ಫೇಸ್ಬುಕ್ ಅಲ್ಲಿ ವ್ಯೂವರ್ಸ್ ಕಡಿಮೆ, ಬಟ್ ಅಪ್ಲೋಡ್ ಮಾಡಿ ಟ್ರೈ ಮಾಡಿ, ಅಲ್ಲಿ ಕೂಡ ಮಾನಿಟೈಸೇಷನ್ ಇದೆ ಎಲ್ಲ ಯೂಟ್ಯೂಬ್ ತರ ಪಾಲಿಸಿ. ಮತ್ತೆ ಯೂಟ್ಯೂಬ್ ಅಲ್ಲಿ ಕೂಡ ನೀವು ಆರಾಮಾಗಿ ಶಾರ್ಟ್ಸ್ ಅನ್ನು ಅಪ್ಲೋಡ್ ಮಾಡಿ ಆ ಮಾನಿಟೈಸೇಷನ್ ಅಪ್ಲೈ ಮಾಡಿ ನೀವು ಪೇಮೆಂಟ್ ತಗೋಬಹುದು. ಮಾನಿಟೈಸೇಷನ್ ಅಪ್ಲೈ ಮಾಡ್ಬೇಕಂದ್ರೆ ಗೊತ್ತಿರೋದೇ 1,000 ಸಬ್ಸ್ಕ್ರೈಬರ್ಸ್, 4,000 ವಾಚ್ ಟೈಮು. ಇದು ಲಾಂಗ್ ವಿಡಿಯೋಗೆ ಆದ್ರೆ, ಶಾರ್ಟ್ ವಿಡಿಯೋಗೆ ಎಷ್ಟು 90 ದಿನದಲ್ಲಿ ಏನೋ 10 ಮಿಲಿಯನ್ ವ್ಯೂಸ್ ಕಂಪ್ಲೀಟ್ ಆಗ್ಬೇಕನ್ನೋ ರೂಲ್ಸ್ ಇದೆ. ಇಷ್ಟನ್ನ ನೀವು ಮಾಡ್ಕೋಬೇಕಾಗತ್ತೆ. ಸೊ ನಿಮ್ ಕೆಲಸ ನೀವು ಮಾಡಿ, ವ್ಯೂಸ್, ಲೈಕ್ಸ್, ಫಾಲೋವರ್ಸ್ ಎಲ್ಲ ಬರ್ತಾ ಇರತ್ತೆ. ಒಳ್ಳೆ ಕಂಟೆಂಟ್ ಕೊಡಿ ಗುರು, ಅಷ್ಟೇ. ಇನ್ ಬಿಟ್ಟು ಏನ್ ಹೇಳಕ್ಕಾಗತ್ತೆ. ಸೊ ಇದೇ ತರ ಇನ್ಫಾರ್ಮೇಶನ್ಗೆ ಫಾಲೋ ಮಾಡ್ಕೊಳ್ಳಿ ಗುರು, ಸಾರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗುರು. ಇದೇ ತರ ಒಳ್ಳೆ ವಿಡಿಯೋಸ್ಗಳನ್ನ ಮಾಡ್ತಾನೆ ಇರ್ತೀನಿ.